HSR ಲೇಔಟ್ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಅವರಿಂದ ಹೆಚ್ಚಿನ ಮಾಹಿತಿನ ಪಡೆಯೋಣ. ಜಗದೀಶ್, ಈ ನಿಜಕ್ಕೂ ಇದು ದುರಂತದ ಕಥೆ. ಇದು ಏನೊಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಆಗಿದ್ದಂಥವರು, ಅಂಥ ವ್ಯಕ್ತಿ ಈ ರೀತಿ ಸಾವನ್ನಪ್ತಾರೆ ಅಂತಂದರೆ ಅಂದ್ಕೊಳ್ಳೋಕೆ ಸಾಧ್ಯನಾ? ಏನಿದು ಕುಟುಂಬದ ಕಥೆ? ಜೊತೆಗೆ ಏನಂದ್ರೆ ಅವರು ಸ್ಟೇಷನ್ ಹತ್ರ ಬಂದಂಥ ಸಂದರ್ಭದಲ್ಲೂ ಕೂಡ ತಾಯಿ ಮಗಳು ಭಯಂಕರ ನಾಟಕ ಆಡಿದ್ರು ಅನ್ನುವಂಥದ್ದು ಏನಿದು? ಖಂಡಿತ ರಂಗನಾಥ್, ಸದ್ಯದ ಮಾಹಿತಿ ಪ್ರಕಾರವಾಗಿ ಅವರ ಕೌಟುಂಬಿಕ ಕಲಹ ಇವತ್ತು ನೆನೆಯದಲ್ಲ. ಹಲವು ವರ್ಷಗಳಿಂದ ಈ ರೀತಿಯಾದಂಥ ಒಂದು ಗಂಡ ಹೆಂಡತಿಯ ನಡುವೆ ಒಂದಿಷ್ಟು ಗಲಾಟೆಗಳಾಗಿತ್ತು ಅನ್ನುವಂಥದ್ದು. ಜೊತೆಗೆ ಪತ್ನಿ ಹಲವು ಬಾರಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಬೇಕು, ಜೊತೆಗೆ ನನಗೆ ನ್ಯಾಯ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಕೂಡ ಎಲ್ಲೋ ಒಂದು ಕಡೆ DG ಅನ್ನುವಂಥ ಒಂದು ಪ್ರಭಾವದಿಂದ ಇವರಿಗೆ ಸಾಕಷ್ಟು ಹಿನ್ನಡೆ ಆಗಿತ್ತು ಅನ್ನುವಂಥ ಮಾಹಿತಿಗಳು ಸಿಕ್ಕಿರುವಂಥದ್ದು. ಆದರೆ ನಿನ್ನೆ ನಡೆದಿರುವಂತಹ ಘಟನೆಗಳನ್ನು ಯಾರು ಪ್ರತ್ಯಕ್ಷದರ್ಶಿ ಅಲ್ಲದವರು ಮಾತ್ರ ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಅಲ್ಲಿ ಘಟನೆ ಏನಾಯಿತು ಅನ್ನುವಂಥದ್ದನ್ನು ನಿಜಕ್ಕೂ ಈಗ ಏನು ಓಂ ಪ್ರಕಾಶ್ ಅವರ ಪತ್ನಿ ಆಗಿರ್ಬೋದು, ಮಗಳಾಗಿರ್ಬೋದು, ಅವರಿಬ್ಬರಿಂದಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಹೇಳಿಕೆಗಳನ್ನ ದಾಖಲಿಸ್ಕೊಳ್ಬೇಕಾಗುತ್ತೆ. ನಿಜಕ್ಕೂ ಅಲ್ಲಿ ಏನಾಯ್ತು, ಯಾವ ವಿಚಾರವಾಗಿ ಗಲಾಟೆ ಆಯಿತು, ಯಾವ ಮೂಮೆಂಟ್ ಅಲ್ಲಿ, ಅಂದ್ರೆ ಯಾರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು. ಈಗ ಅಂದ್ರೆ ಏನ್ ಪಲ್ಲವಿ ನಾನೇ ಕೊಲೆ ಮಾಡಿದ್ದೀನಿ ಅನ್ನುವಂಥ ನಿಟ್ಟಲ್ಲಿ ಕೂಡ ಅವರು ಹೇಳಿಕೆಗಳನ್ನ ನೀಡಿರುವಂಥದ್ದು. ಆದ್ರೆ ನಿಜಕ್ಕೂ ಕೂಡ ಅವರು ಮಾಡಲು ಕಾರಣ ಏನಾಗಿತ್ತು, ಆ ರೀತಿಯಾದಂತಹ ಒಂದು ಕೃತ್ಯವನ್ನ ಅನ್ನುವಂಥ ನಿಟ್ಟಲ್ಲಿ ಅವರಿಂದ ಸಂಪೂರ್ಣವಾದಂತಹ ಒಂದು ಹೇಳಿಕೆಗಳನ್ನ ದಾಖಲಿಸ್ಕೊಳ್ಬೇಕಾಗುತ್ತೆ. ಮತ್ತೊಂದು ಕಡೆ ಓಂ ಪ್ರಕಾಶ್ ಮಗ ಏನಿದ್ದಾನೆ ಕಾರ್ತಿಕ್ ಕೂಡ ಅವನು ದೂರನ್ನ ನೀಡಿದ್ದಾನೆ. ಆದ್ರೆ ಏನು ಘಟನೆ ನಡೆದಂತ ಬಳಿಕವಾಗಿ ನಾನು ಬಂದಿದ್ದೀನಿ, ಈ ರೀತಿಯಾಗಿ ಒಂದು ಮೃತದೇಹ ಸಿಕ್ಕಿದೆ, ನಿಜಕ್ಕೂ ಕೂಡ ಯಾರು ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ದೂರನ್ನ ನೀಡಿರುವಂಥದ್ದು. ಅಂದ್ರೆ ತಾಯಿ ಆಗಿರ್ಬೋದು, ತನ್ನ ಸಹೋದರಿ ಆಗಿರ್ಬೋದು, ಇಬ್ಬರ ವಿರುದ್ಧವಾಗೂ ಕೂಡ ಅವರು ದೂರನ್ನ ನೀಡಿಲ್ಲ. ಜಸ್ಟ್ ಘಟನೆ ನಡೆದಿದೆ, ಅದ್ರ ಬಗ್ಗೆ ತನಿಖೆ ಮಾಡಿ ಏನಾಗಿದೆ ಅನ್ನುವಂಥದ್ದನ್ನ ತಿಳಿಸಿ ನಂತರದಲ್ಲಿ ಕ್ರಮ ಕೈಗೊಳ್ಳಿ ಅನ್ನುವಂಥ ನಿಟ್ಟಲ್ಲಿ ಅವರೊಂದು ದೂರನ್ನ ನೀಡಿರುವಂಥದ್ದು. ಮತ್ತೊಂದು ಕಡೆ ಪೊಲೀಸರು ಈ ಪ್ರಕರಣದಲ್ಲಿ ಸಾಕಷ್ಟು ಒಂದು ಗೌಪ್ಯತೆಯನ್ನ ಕಾಪಾಡಿಕೊಂಡು ಸಂಪೂರ್ಣವಾದಂತಹ ಒಂದು ತನಿಖೆ ನಡೆಸುವಂತ ಒಂದು ನಿಟ್ಟಲ್ಲೇ ಮುಂದಾಗಿರುವಂಥದ್ದು. ಅದೇ ನಿಟ್ಟಲ್ಲಿ ಈಗ ಅಂದ್ರೆ ನಿನ್ನೆ ರಾತ್ರಿ ಸಾಂತ್ವನ ಕೇಂದ್ರಕ್ಕೆ ಇಬ್ಬರನ್ನು ಕಳಿಸಲಾಗಿತ್ತು. ಪಲ್ಲವಿ ಆಗಿಯೋ ಜೊತೆಗೆ ಕೃತಿಯನ್ನ ಇವತ್ತು ಇಬ್ಬರನ್ನು ಕರ್ಕೊಂಡ್ ಬಂದು ಒಂದು ವಿಚಾರಣೆ ನಡೆಸುವಂತ ಒಂದು ಪ್ರೊಸೀಜರ್ಗೆ ಮುಂದಾಗಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಮಗಳು ಕೃತಿ ಎಲ್ಲೋ ಒಂದು ಕಡೆ ಪೊಲೀಸ್ ಠಾಣೆಗೆ ಬರಲಿಕ್ಕೆ ನಿರಾಕರಿಸ್ತಾ ಇದ್ದಾರೆ. ಹಲವು ನಿಮಿಷಗಳಾದ್ರೂ ಕೂಡ ಇನ್ನೂ ಠಾಣೆ ಒಳಗೆ ಹೋಗಿಲ್ಲ. ಠಾಣೆಯ ಬೇಸ್ಮೆಂಟ್ ನ ಒಂದು ಕೊಠಡಿಯಲ್ಲಿ ಮಾತ್ರ ಅವ್ರನ್ನ ಇರಿಸಲಾಗಿರುವಂತದ್ದು. ರಂಗನಾಥ್, ಓಕೆ ಜಗದೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಗಂಡನನ್ನೇ ಕೊಲೆ ಮಾಡಿದಂಥ ಹೆಂಡತಿ, ಆಮೇಲೆ ಆಕೆ ಆಡಿದಂಥ ನಾಟಕ, ಮಾಡಿದಂಥ ವಿಡಿಯೋ ಕಾಲ್, ಕಳಿಸಿದಂಥ ಮೆಸೇಜ್, ಜಗತ್ತು ಯಾವ ಕಡೆಗಿದೆ, ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ, ಭಾಳ ಆಶ್ಚರ್ಯ ಅಂತ ಅನಿಸುತ್ತೆ. ಇದೆಲ್ಲದರ ಜೊತೆಗೆ ಮೊದಲಿಂದಲೂ ಕೂಡ ಈಕೆದು ಉಪಟಳ ಇದ್ದೇ ಇತ್ತಂತೆ. ಈ ಅಧಿಕಾರಿ ಅದು ಹೆಂಗೆ ಸಹಿಸ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಮನೆಗೆ ಯಾರಾದರೂ ಬಂದರೂ ಕೂಡ ಕಿರಿಕಿರಿ, ಮನೆಗೆ ಯಾರಾದರೂ ಹೋದರೂ ಕೂಡ ಕಿರಿಕಿರಿ, ಈ ರೀತಿ ಕಿರಿಕಿರಿಗಳು, ಉಪಟಳಗಳು ಇದ್ದೇ ಇದ್ವಂತೆ.